ಬ್ಯಾಂಗ್ಳೂರಿಂದ ತುಮಕೂರ್ಗೆ ಹೋಗೋವರೆಗೂ ಫುಲ್ಲು ಟ್ರಾಫಿಕ್ ಆಗಿದೆ, 1 ಕಿಲೋಮೀಟ್ರ್ವರೆಗೂ. ನೋಡಿ ಎಷ್ಟು ಟ್ರಾಫಿಕ್ ಅಂದರೆ ಅಷ್ಟು ಟ್ರಾಫಿಕ್ಕು. ಎಲ್ಲ ಉಗಾದಿಗೆ ಊರಿಗೆ ಹೊರಟಿದ್ದಾರೆ, ಫುಲ್ಲು ಟ್ರಾಫಿಕ್ಕು. ನಾನು ನಾಗವಾರದಿಂದ ಊರಿಗೆ ಹೋಗೋಣ ಅಂತ ಸ್ಟಾರ್ಟ್ ಆದೆ, ಇನ್ನು ರೆಡಿಯಾಗಿ. ಇನ್ನು ಬ್ಯಾಗ್ ಅಂತೂ ತಗೊಳಕೊಂಬಿಟ್ಟು ಓಕೆ ಲೆಟ್ಸ್ ಗೋ. ಇನ್ನು ಬೈಕ್ ಎತ್ಕೊಬಿಟ್ಟು ಹೆಲ್ಮೆಟ್ ಎತ್ಕೊಂಡು ಚಪ್ಪಲಿ ಹಾಕ್ಕೊಂಬಿಟ್ಟು ಇನ್ನು ರೂಮಿಂದ ಹೊರಗಡೆ ಬಂದು ನೋಡಿ, ನಮ್ಮ ರೂಮಿಂದ ವ್ಯೂ ಎಷ್ಟು ಸಖತ್ತಾಗಿದೆ. ನಾಗವಾರ ಇದೆಲ್ಲ. ಇದು ನಮ್ಮ ರೂಮ್ ಕೆಳಗಡೆ ನೋಡಿ, ಹೊಂಗೆ ಗಿಡ ಮಾತ್ರ ಸಖತ್ತಾಗಿ ಚಿಗುರ್ಕೊಂಡಿದೆ. ಇನ್ನು ರೂಮಿಂದ ಕೆಳಗಡೆ ಬಂದು ಇನ್ನು ಬೈಕ್ ತಗೊಳ್ಳೋಣ ಅಂತ ಬೈಕ್ ಪಾರ್ಕಿಗೆ ಬಂದೆ. ಬೈಕ್ ಪಾರ್ಕಿಂದ ಬೈಕ್ ತಗೊಂಡು ಬೈಕಂತೂ ಸ್ಟಾರ್ಟ್ ಮಾಡಿಬಿಟ್ಟು ಇನ್ನು ಹೊರಟೆ ರೆಡಿಯಾಗಿ. ನಾಗವಾರ ಬಿಟ್ಟು ಇನ್ನು ಗೊರಗುಂಟೆಪಾಳ್ಯ ಬಂದೆ. ಇನ್ನು ಗೊರಗುಂಟೆಪಾಳ್ಯ ವಿಷಯ ಗೊತ್ತಲ್ಲ, ಸಿಗ್ನಲ್ ಬಿಟ್ಟರೆ ಅರ್ಧ ಗಂಟೆ ಆದರೂ ಕದಲಲ್ಲ ಇಲ್ಲಿಂದ, ಅಷ್ಟು ಟ್ರಾಫಿಕ್ ಇರುತ್ತೆ ಇಲ್ಲಿ. ಈ ಸಿಗ್ನಲ್ ಅಂತೂ ಮನುಷ್ಯಗೆ ನರಕನೇ ಅನ್ಬೋದು, ಅಷ್ಟು ಟ್ರಾಫಿಕ್ ಇರುತ್ತೆ. ಗೊರಗುಂಟೆಪಾಳ್ಯ ಸಿಗ್ನಲ್ ಬಿಟ್ಟು ಇನ್ನು ಫ್ಲೈಓವರ್ ಇರ್ತದೆ, ಇನ್ನು ಅಮ್ಮ ಊರು ಮುಟ್ಟಿದೆ ಅಂದ್ಕೊಂಡೆ. ಮಾಧವರ ಮೆಟ್ರೋ ಹತ್ರ ನನ್ನ ತಮ್ಮ ಸಿಗ್ದ. ನನ್ನ ತಮ್ಮನ್ನ ಪಿಕಪ್ ಮಾಡ್ಕೊಂಡು ಸ್ವಲ್ಪ ಹಂಗೆ ಮುಂದೆ ಬಂದೆ. ನಮ್ಮ ಬೆಸ್ಟ್ ಫ್ರೆಂಡ್ ಸಿಗ್ತಾ ಇಲ್ಲಿ ಕಾರ್ ಹಾಕೊಂಡು ಸೈಡಲ್ಲಿ, ಯಾರೋ ಬರ್ತಾವ್ರೆ ಅಂತ. ಸೊ ಇವನ್ನೆಲ್ಲ ಮಾತಾಡ್ಸ್ಕೊಂಡು ಹಂಗೆ ನಮ್ಮ ಬೆಸ್ಟ್ ಫ್ರೆಂಡ್ ಅವರು ಅಣ್ಣನ ಮಕ್ಕಳಿದ್ರು, ಅಣ್ಣನ ಮಕ್ಕಳನ್ನೆಲ್ಲ ಮಾತಾಡ್ಸ್ಕೊಂಡು ಹಾಯ್ ಹೇಳ್ತಾವೆ ನೋಡಿ, ಹಾಯ್. ಮತ್ತು ನನ್ನ ತಂಗಿ ಹಂಗೆ ಇನ್ನು ಮಾತಾಡ್ಸ್ಕೊಂಡು ಇನ್ನು ಊರ್ಗೋಣ ಅಂತ ಹೊರಟ್ವಿ. ನೋಡಿ ಇಲ್ಲೆಲ್ಲ ಮಡಕ್ಸಿರ ಪಾವಗಡದವ್ರು ಎಲ್ಲ ತುಂಬ ನಿಂತಿದ್ದಾರೆ ಬಸ್ಸಿಗೋಸ್ಕರ. ನಮ್ಮ 10 ಬಸ್ ಇಟ್ರೂ ಸಾಕಾಗೋದಿಲ್ಲ, ಅಷ್ಟು ಜನ ಇರ್ತಾರೆ ಪಾವಗಡ ಮಡಕ್ಸಿರಕ್ಕೆ ಹೋಗೋರು. ನೀವು ಯಾರಾದರೂ ಇದೇ ಮೊದಲು ಸಲ ವೀಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮ್ಮದು ಮಡಕ್ಸಿರ ತಾಲೂಕು ಪಿಸಿಗಿರಿ ಅಂತ ನಮ್ಮದು ಊರು. ನೋಡಿ ಯಾವ ಫೆಸ್ಟಿವಲ್ಗೂ ಇಷ್ಟೊಂದು ಟ್ರಾಫಿಕ್ ಆಗಿರಲಿಲ್ಲ, ಅಂತೂ ಈ ಫೆಸ್ಟಿವಲ್ಗೆ ಮಾತ್ರ ತುಂಬ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ನನ್ನ ಬೈಕ್ ಆವಾಗಲೇ ಎಣ್ಣೆ ಇಲ್ದ ಮಿಣುಕು ಅಂತೈತೆ. ಅದಕ್ಕೆ ಪೆಟ್ರೋಲ್ ಬಂಕಿಗೆ ಹೋಗೋಣ ಅಂತ ಪೆಟ್ರೋಲ್ ಬಂಕಿಗೆ ಹೋಗ್ಬಿಟ್ಟು ಪೆಟ್ರೋಲ್ ಹಾಕಿಸ್ಕೊಂಡು ಫುಲ್ ಎಣ್ಣೆ ಕುಡಿಸಿದ್ವಿ ನಮ್ಮ ಗಾಡಿಗೆ. ಬ್ಯಾಂಗ್ಳೂರು ರಿಟರ್ನ್ ಬರೋವರೆಗೂ ಇನ್ನೇನೇ ಮಾತಾಡಲೇಬಾರ್ದು, ಯಾಕೋ ನನಗೆ ತುಂಬ ಹೊಟ್ಟೆ ಹಸುವಾಗೋದು. ಅದಕ್ಕೆ ದವಸಬೇಟಲ್ಲಿ ಎಗ್ ರೈಸ್ ತಿನ್ಕೊಂಡೆ. ಆ್ಯಕ್ಚುಲಿ ಮನೆಗೆ ಹೋಗಿ ಊಟ ಮಾಡೋಣ ಅಂದ್ಕೊಂಡೆ, ಈ ಟ್ರಾಫಿಕಲ್ಲಿ ತುಂಬ ಲೇಟ್ ಆಯಿತು, ಅದಕ್ಕೆ ಊಟ ಮಾಡ್ಕೊಂಬಿಟ್ಟು ಇನ್ನು ಹೊರಟ್ವಿ. ಇಲ್ಲಿ ನೋಡಿ ಪಾವಗಡ ರೋಡಲ್ಲಿ ಒಂದು ಟೋಲ್ ಗೇಟ್ ಬಂದಿದೆ. ಇಲ್ಲಿ ಅಕ್ಕಪಕ್ಕದ ಊರವ್ರಿಗೆ ಯಾವುದೇ ಬೇರೆ ರೋಡ್ ಇಲ್ಲ, ಇಲ್ಲೇ ಹೋಗ್ವಿ ಇಲ್ಲೇ ಬರಬೇಕು. ಈ ಟೋಲ್ ಎಷ್ಟಂತ ಕಟ್ತಾರೆ ಅವ್ರು ಮಾತ್ರ ಹೇಳಿ. ಮುಂಚೆ ಮಧುಗಿರಿಯಲ್ಲಿ ಇತ್ತು, ಅಲ್ಲಿ ಅಕ್ಕಪಕ್ಕ ರೋಡ್ ಇದ್ವು, ಏನೋ ಸರಿಯಾಗೋದು. ಇಲ್ಲಿ ನೋಡಿರಿ ಇಲ್ಲಿ ತುಂಬ ಕಷ್ಟ ಇದೆ. ಅಟ್ಲೀಸ್ಟು ರೋಡ್ ಆದರೂ ಸರಿ ಇದೆಯಾ ಅಂದರೆ ಅದು ಸರಿ ಇಲ್ಲ. ಇಲ್ಲೇ ನೋಡಿ ಜಸ್ಟ್ ಟೋಲ್ ಗೇಟ್ ಮುಂದೆನೇ ಒಂದು 200 ಮೀಟ್ರ್ ಹೋದರೆ ಅಲ್ಲಿ ನೋಡಿ ರೋಡ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಜಾಸ್ತಿ ದೂರನೂ ಇಲ್ಲ, ಟೋಲ್ ಗೇಟ್ ಮುಂದ್ಗಡೆನೇ ಈ ಥರ ಪರಿಸ್ಥಿತಿ ರೋಡ್ದು. ರೋಡ್ ಟ್ಯಾಕ್ಸ್ ಕಟ್ಟಬೇಕು, ಟೋಲ್ ಗೇಟ್ ಟ್ಯಾಕ್ಸ್ ಕಟ್ಟಬೇಕು, ಎಲ್ಲ ಪ್ರತಿಯೊಂದೂ ಕಟ್ಟಬೇಕು. ರೋಡ್ ಮಾತ್ರ ಸರಿ ಮಾಡಲ್ಲ ಇವರು. ಮಧುಗಿರಿಗಂತೂ ರೀಚ್ ಆದ್ವಿ. ಸ್ವಲ್ಪ ಮಳೆ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮಮ್ಮ ಹೂವು ಬೇಕಂತ ಫೋನ್ ಮಾಡಿತ್ತು, ಅದಕ್ಕೆ ಹೂವು ತಗೊಂಡ್ವಿ ಮಧುಗಿರಿಯಲ್ಲಿ. ಹಾಗೆ ತಿಂಡಿ ಸಾಮಾನು ಬೇಕಿತ್ತು, ಏನೇ ಮರ್ತರು ತಿಂಡಿ ಸಾಮಾನಂತೂ ಮರೆಯೋದಿಲ್ಲ. ನಮ್ಮ ಮನೆಗೆ 2 ಚಿಕ್ಕ ಮಕ್ಕಳು ಇದ್ದಾರೆ, ಅವ್ರ ಚಿಕ್ಕ ಮಕ್ಕಳು ಯಾರೇ ಅಲ್ಲ, ನಮ್ಮ ಅಪ್ಪ ನಮ್ಮಮ್ಮನೇ. ಹೊಸಕೆರೆಗೆ ರೀಚ್ ಆದ್ವಿ. ಹೊಸಕೆರೆಯಿಂದ ನಾವು ಲೆಫ್ಟ್ ತಗೋಬೇಕು ರತ್ನಗಿರಿ ರೋಡಿಗೆ. ಬ್ಯಾಂಗ್ಳೂರಿಂದ ಹೊಸಕೆರೆಗೆ ಎಷ್ಟು ಚೆನ್ನಾಗಿ ಬರ್ಬೋದಾಗಲಿ, ಇಲ್ಲಿಂದ ಹೋಗೋಕ್ಕೆ ಮಾತ್ರ ತುಂಬ ಕಷ್ಟ, ಯಾಕಂದರೆ ರೋಡ್ಗಳೆಲ್ಲ ಗುಂಡಿನೇ ಇಲ್ಲಿ. ಒಳ್ಳೆಗೆ ಬಂದ್ವಿ, ತುಂಬ ಗಾಳಿ ಮಳೆ ಸ್ಟಾರ್ಟ್ ಆಯಿತು. ನಾನಿನ್ನು ನನ್ನ ತಮ್ಮಗೆ ಹೇಳಿದೆ, ಇನ್ನು ಎಲ್ಲನ ನಿಂತರೆ ಮತ್ತೆ ಜಾಸ್ತಿ ಜೋರಾಗ್ಬಿಡುತ್ತೆ, ಹೋಗ್ಬಿಡೋಣ ಮನೆಗೆ ಅಂತ. ಇನ್ನು ಬೇಗ ಹೋಗೋಣ ಅಂತ ಇನ್ನು ಹೊರಟ್ಬಿಟ್ವಿ. ಮಳೆ ಅಂತೂ ತುಂಬ ಜೋರಾಯಿತು. ನಮ್ಮೂರಿಗಂತೂ ಮಳೆಯಲ್ಲೇ ನೆನ್ಕೊಂಬಂದ್ಬಿಟ್ವಿ. ನಮ್ಮೂರ ಹೆಸರು ಪಿಸಿಗಿರಿ, ಇದೇ ನಮ್ಮೂರು. ನೋಡಿ ಈಗ ಹೋಗ್ತಾ ಇದ್ದೀವಿ, ಮಳೆ ಅಂತೂ ಜೋರಾಗಿ ಬರ್ತಾ ಇದೆ. ಫೈನಲ್ ಆಗಿ ನಾವು ಮನೆ ಸೇರ್ಕೊಂಡ್ವಿ. ನೀವು ಎಲ್ಲರೂ ಹ್ಯಾಪಿಯಾಗಿ ಮನೆ ಸೇರ್ಕೊಂಡಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.